ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇದು ವರಮಹಾಲಕ್ಷ್ಮಿ ಹಬ್ಬದ ಬ್ಲಾಗ್ ಆಗಿರುತ್ತೆ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ವಿಡಿಯೋ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಬೇಜಾರು ಮಾಡ್ಕೋಬೇಡಿ ಗಾಯ್ಸ್. ಎಲ್ಲ ಹೇಗೆ ಹಬ್ಬ ಮಾಡ್ತಾಯಿದ್ದೀರಾ? ನಾವು ಈ ಥರ ಹಬ್ಬ ಮಾಡ್ತಾಯಿದ್ದೀವಿ. ಯಾವ ಥರ ಏನು ಎಲ್ಲ ನಿಮಗೆ ಕಂಪ್ಲೀಟಾಗಿ ತೋರಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಬನ್ನಿ. ನೈಟೇ ಎಲ್ಲ ಸ್ವಲ್ಪ ಡೆಕೋರೇಷನ್ ಎಲ್ಲ ಮಾಡಿ ಮಲಗಿದ್ದು. ಬೆಳಗ್ಗೆ 3 ಗಂಟೆಗೆ ಅಮ್ಮ ಎಬ್ಬರಿಸಿದ್ರು. ಅಷ್ಟರಲ್ಲಿ ನಾನು ಎದ್ದೇಳೋ ಮುಂಚೆನೇ ಅಮ್ಮ ಎದ್ದು ಮನೆಯೆಲ್ಲ ಸ್ವಲ್ಪ ಇನ್ನೊಂದ್ಸಲ ಗುಡಿಸಿ ಎಲ್ಲ ಸೀಟಿ, ಹೊರಗಡೆ ಸಹ ರಂಗೋಲಿ ಎಲ್ಲನೂ ಹಾಕಿ ಎಲ್ಲ ಮಾಡಿದರು. ಅವರು ಸಹ ಸ್ನಾನ ಮಾಡ್ಕೊಬಂದು ನೈವೇದ್ಯಕ್ಕೆ ಸಜ್ಜಿಗೆ ಇಡಬೇಕು ಅಂತ ಸಜ್ಜಿಗೆ ಮಾಡ್ತಿದ್ರು. ನಿನ್ನೆ ರವೆ ಉಂಡೆ, ಕರ್ಜಿಕಾಯಿ, ಪೂರಿ ಎಲ್ಲ ಮಾಡಿದ್ವಲ್ಲ, ಅದನ್ನೆಲ್ಲ ಪ್ಲೇಟ್ಗೆ ಹಾಕಿ ಇಡ್ತಿದ್ರು. ನಾನು ಅಷ್ಟರಲ್ಲಿ ಫ್ರೆಶ್ ಅಪ್ ಆಗಿ ಬಂದೆ. ನೋಡಿ ಮನೆ ಬಾಗಿಲಿಗೆ ಯಾವ ಥರ ಎಲ್ಲ ರೆಡಿ ಮಾಡಿದ್ದಾರೆ ಎಲ್ಲ ತೋರಿಸ್ತೀನಿ. ಯಾರೂ ಸಹ ಎದ್ದಿಲ್ಲ ನಮ್ಮನೆ ರೋಡಲ್ಲಿ. ನಮ್ಮನೇಲೆ ಫಸ್ಟ್ ಎದ್ದಿದ್ದು. ಅಮ್ಮ ಎಲ್ಲ ಬೇಗ ಎದ್ದು ಎಲ್ಲ ಮಾಡ್ತಾಯಿದ್ರು. ನಾನು ಅಷ್ಟರಲ್ಲಿ ಎದ್ದು ಬಂದೆಲ್ಲ ಸ್ವಲ್ಪ ಹೆಲ್ಪ್ ಮಾಡ್ತಿದ್ದೆ. ಅಷ್ಟರಲ್ಲಿ ಮುದ್ದು ನನ್ನ ಪಕ್ಕ ಇಲ್ಲ ಅಂದರೆ ಎದ್ಬಿಡ್ತಾಳೆ. ಎದ್ಬಿಟ್ಟು ಅಳ್ತಿದ್ಲು. ಅವಳನ್ನ ಕರ್ಕೊಬಂದು ನನ್ನ ಮಗನ ಪಕ್ಕ ಮಲಗಿಸಿ ನಾನು ಪೂಜೆಗೆ ಟೈಮ್ ಆಗುತ್ತೆ ಅಂತ ಸ್ಯಾರಿ ಹಾಕ್ಕೊಂಬಂದೆ. ಈಗ ಕಂಟಿನ್ಯೂಸ್ ಆಗಿ ಎಲ್ಲ ರೆಡಿ ಮಾಡಿ ಪೂಜೆ ಮಾಡಿಬಿಡೋಣ, ಟೈಮ್ ಆಯಿತು ಅಂತ ಹೇಳಿ ಬೆಳಗಿನ ಜಾವನೇ ಒಳ್ಳೆ ಮುಹೂರ್ತ ನೋಡಿ ಪೂಜೆ ಮಾಡಿಕೊಂಡೆ. ಇಷ್ಟು ಬೇಗ ಯಾವಾಗಲೂ ಎದ್ದೇಳ್ತಿರ್ಲಿಲ್ಲ. ಈಗ ಎದ್ದೆ ನಿದ್ದೆ ಬರ್ತಿತ್ತು ಅಂತ ಗೊತ್ತಾಯಿದೆ. ಪೂಜೆ ಮಾಡ್ತಾ ಇರೋ ನಿದ್ದೆನೂ ಸಹ ಹೊರಟೋಯ್ತು. ನಾನು ಯಾವ ಥರ ಡೆಕೋರೇಷನ್ ಮಾಡಿದ್ದೀನಿ, ಯಾವ ಥರ ಪೂಜೆ ಮಾಡಿದ್ದೀನಿ ಎಲ್ಲ ನನಗೆ ಕಮೆಂಟ್ ಹಾಕಿ ಗೈಸ್. ವರಮಹಾಲಕ್ಷ್ಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಎಲ್ಲರೂ ಏನು ಕೇಳ್ತಾರೆ ಒಳ್ಳೆ ರೀತಿಯಿಂದ ಅದೆಲ್ಲ ಸಿಗಲಿ ಅಂತ ನಾನು ಬೇಡ್ಕೋತೀನಿ. ಅದಾದಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ಮಂಗಳಾರತಿ ಮಾಡ್ತಿದ್ದೆ. ಎಲ್ಲದನ್ನೂ ಮನೆ ದೇವರು ಮತ್ತು ಎಲ್ಲನೂ ನೋಡಿ ಯಾವ ಥರ ರೆಡಿ ಮಾಡಿದ್ದೀನಿ, ಎಲ್ಲ ಕರೆಕ್ಟಾಗಿದೆಯಾ, ಏನಾದ್ರು ಮಿಸ್ಟೇಕ್ ಇದೆಯಾ ಹೇಳಿ. ಮಿಸ್ಟೇಕ್ ಇದ್ದರೆ ನೆಕ್ಸ್ಟಲ್ಲಿ ಏನಿದೆ ಕರೆಕ್ಷನ್ ಮಾಡ್ಕೊತೀನಿ, ಸರಿನಾ? ಅದಾದಮೇಲೆ ನೋಡಿ ಮನೆಯಲ್ಲೂ ಸಹ ದೇವ್ರ ಮನೆ ಇತ್ತಲ್ಲ, ಅಲ್ಲೂ ಪೂಜೆ ಮಾಡಿಕೊಂಡೆ. ಅದಾದಮೇಲೆ ಮಕ್ಕಳು ಸಹ ಬೆಳಗ್ಗೆ ಟೈಮ್ ಆಯ್ತಲ್ಲ ಎದ್ಬಿಟ್ಟು ಅವರವರೇ ಆಟ ಆಡ್ಕೋತಾಯಿದ್ರು. ನನ್ನ ಮಗ ನಮ್ಮ ಮಮ್ಮಿ ಅಂದರೆ ನನ್ನ ಮಗಳು ನಮ್ಮ ಮಮ್ಮಿ ಅಂದ್ಬಿಟ್ಟು ಅವಳು ನಕ್ಕೊಂಡು ಆಟ ಆಡ್ತಾಯಿದ್ರು ಎಲ್ಲರೂ. ಅದಾದಮೇಲೆ ಅವ್ರಿಗೂ ಸಹ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿಸಿ ನಾಷ್ಟಕ್ಕೆ ತರಕಾರಿ ಬಾತ್ ಮಾಡಿದರು. ಅದನ್ನು ಸಹ ತಿನ್ನಿಸ್ಕೊಂಡು ಹುಡುಗರಿಗೆ, ನನ್ನ ಮಗಳು ತಿನ್ನು ಅಂದರೆ ಫೋನ್ ಕೊಡು ತಿಂತೀನಿ ಅಂತ ಹಠ ಮಾಡ್ತಾಯಿದ್ಲು. ಅವಳಿಗೆ ತಿನ್ನಿಸ್ಬಿಟ್ಟು ಹುಡುಗರೆಲ್ಲ ತಿನ್ಕೊಂಡು ಆಟ ಆಡ್ತಾಯಿದ್ರು. ನನ್ನ ಮಗ ಕೆಳಗಡೆ ಕೂತ್ಕೊಂಡು ಟಿ ವಿ ನೋಡ್ತಾಯಿದ್ದ. ನನ್ನ ಮಗಳು ಅವನ ಥರನೇ ಯಾವ ಥರ ಕೂತ್ಕೋತಾನೆ, ಏನು ಮಾಡ್ತಾನೆ ಹಾಗೆಲ್ಲ ಮಾಡಿಕೊಂಡು ನಾನು ಬೋಬೋ ಅಂದ್ಕೊಂಡು ಅವಳು ಆಟ ಆಡ್ತಾಯಿದ್ಲು. ಅಷ್ಟರಲ್ಲಿ ಅಮ್ಮ ಅಡುಗೆ ಮಾಡಿದರು. ಪೂಜೆಗೆ ಒಬ್ಬಟ್ಟಿಡೋಣ ಅಂದ್ಬಿಟ್ಟು ಕಾಯಿ ಒಬ್ಬಟ್ಟು ಮಾಡಿದರು. ಏನೇನು ಮಾಡಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ನುಗ್ಗೆಕಾಯಿ ಹಾಕಿ ಸಾಂಬಾರು ಮಾಡಿದರು, ಹಾಗೆ ರೈಸ್ ಮಾಡಿದರು, ಒಬ್ಬಟ್ಟು ಮತ್ತು ಹೆಸರುಬೇಳೆ ಮಾಡಿದರು ರೈಸ್. ಸಹ ಅಮ್ಮನ ಫೋನ್ ಕೊಟ್ಬಿಟ್ಟು ಅವಳಿಗೆ ಊಟ ಮಾಡಿಸಿ ಮತ್ತು ಬಂದು ಮುತ್ತೈದೆಯರಿಗೆಲ್ಲ ಏನೋ ತಿಂಡಿ ಕೊಡಬೇಕಲ್ಲ, ಅದಕ್ಕೆ ಕಡಲೆ ಪುಡಿ ಮಾಡ್ತಾರೆ ನಮ್ಮ ಕಡೆ, ಅದನ್ನು ಪ್ಯಾಕ್ ಮಾಡ್ತಾಯಿದ್ದೆ ಎಲ್ಲ ಬಂದವ್ರಿಗೆಲ್ಲ ಕೊಡೋಕ್ಕಾಗುತ್ತೆ ಅಂತ. ಅಷ್ಟರಲ್ಲಿ ಮುದ್ದೂ ಅಳ್ತಾಯಿದ್ಲು ಮಲ್ಕೋಬೇಕು ಅಂತ. ಅವಳನ್ನ ಸ್ವಲ್ಪ ಮಲಗಿಸಿ ನಾನು ಕುಂಕುಮ ತಗೊಬರೋಕ್ಕೆ ಟೈಮ್ ಆಯ್ತಲ್ಲ ಅಂತ ಈ ಥರ ರೆಡಿಯಾಗಿದ್ದೀನಿ. ಈ ಔಟ್ಫಿಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ನಾನು ಯಾರ್ಯಾರ ಮನೆಗೆ ಹೋಗಿದ್ದೆ, ಅಲ್ಲಿ ಎಷ್ಟು ಜನ ಲಕ್ಷ್ಮೀ ಜನ ಕುಣಿಸಿದ್ರು ಲಕ್ಷ್ಮಿನ, ಅವ್ರದ್ದೆಲ್ಲ ಸ್ವಲ್ಪ ಕ್ಲಿಪ್ಪಿಂಗ್ ಹಾಕಿದ್ದೀನಿ, ನೋಡ್ಕೊಬನ್ನಿ ಹೇಗಿದೆ ಅಂತ, ಸರಿನಾ? ಇವ್ರದ್ದು ಲಾಸ್ಟು ಮನೆಗೆ ಹೋಗಿದ್ದೆ ಕುಸುಮ ಅಂತ, ಅವ್ರ ಮನೇಲಿ ಕುಂಕುಮ ತೊಗೊಂಡು ಮಾತಾಡಿಕೊಂಡು ಅದಾದಮೇಲೆ ನಮ್ಮ ಮನೆಗೆ ಬಂದೆ. ನಮ್ಮ ಮನೇಲಿ ಯಾರ್ಯಾರು ಬಂದಿದ್ರಲ್ಲ ಮುತ್ತೈದೆಯರು ಅವ್ರಿಗೆಲ್ಲ ಕುಂಕುಮ ಕೊಟ್ಕೊಂಡು ಅವ್ರನ್ನ ಮಾತಾಡಿಸ್ಕೊಂಡು ಅದು ಸಖತ್ ಟಯರ್ಡ್ ಆಗೋಯ್ತು. ಹೋಗಿದ್ದು ಬಂದು ಅಂತ ರೆಸ್ಟ್ ಮಾಡ್ಕೊಂಡು ಕೂತಿದ್ದೆ. ಅಕ್ಕ ತಾತ ಮತ್ತು ಎಲ್ಲ ಹುಡುಗರು ಟಿ ವಿ ನೋಡಿಕೊಂಡು ಮಾತಾಡ್ಕೊಂಡು ಕೂತಿದ್ರು. ಆದಮೇಲೆ ಮುದ್ದು ನೋಡಿ, ನಾವು ಜ್ವರ ಇದೆಯಾ ಅಂತ ಚೆಕ್ ಮಾಡ್ತೀವಲ್ಲ, ಆ ಥರ ಅವಳು ಇಟ್ಬಿಟ್ಟು ಸೌಟಲ್ಲಿ ಚೆಕ್ ಮಾಡ್ತಾಯಿದ್ಲು. ಆದಮೇಲೆ ಕಾಫಿ ಕೊಟ್ಲು ಅಕ್ಕ ಕುಡ್ಕೊಂಡು. ನಂಗೆ ಸ್ವಲ್ಪ ಹೆಸರು ಬೇಳೆ ಮಾಡಿದ್ರಲ್ಲ ಅದನ್ನು ಕೊಟ್ಟರು ತಿಂದ್ಕೊಂಡು. ಮುದ್ದುನ ಭಾವ ಅಂದರೆ ಬರಲ್ಲ ಅಂದ್ಲು. ಆಮೇಲೆ ತಿಂಡಿ ತೋರಿಸಿದ್ಮೇಲೆ ಬಂದಳು. ಸರಿ ಅಂತ ಹೋಗಿ ಆಟ ಆಡ್ಕೊಂಡು ಸ್ವಲ್ಪ ಹೊತ್ತು ಆಮೇಲೆ ಅಡುಗೆ ಮಾಡಿದರು. ಅದೇ ಅಡುಗೆನ ನುಗ್ಗೆಕಾಯಿ ಬೇಳೆ ಸಾರು ಊಟ ಮಾಡಿಕೊಂಡು
ನನಗೆ ಸ್ವಲ್ಪ ಪಿಂಪಲ್ ಆಗಿಬಿಟ್ಟಿತ್ತು ಅಂತ ಅದಕ್ಕೆ ಸ್ವಲ್ಪ ಮೆಡಿಷನ್ ಹಾಕ್ಕೊಂಡು ಲಾಸ್ಟ್ ನೈಟಲ್ಲಿ ರತ್ನೀರು ಮಾಡಿ ಕಳಸನೂ ಸಹ ಕದಲಿಸ್ತು. ಅದಾದಮೇಲೆ ಸರಿ ಅಂದ್ಬಿಟ್ಟು ಓಕೆ ಅಂತೆಲ್ಲ ಕದಲಿಸಿ ದೇವ್ರಿಗೆಲ್ಲ ಆರತಿ ಮಾಡಿ ಎಲ್ಲ ಮುಗಿಸ್ತಾ ಗೈಸ್. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಯಾರು ಇನ್ನೂ ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಹಾಗೆ ಲಾಸ್ಟಲ್ಲಿ ಕ್ಲಿಪ್ಪಿಂಗ್ ಹಾಕಿದ್ದೀನಿ, ಫೋಟೋಸ್ ನೋಡಿ. ಓಕೆನಾ? ಬಾಯ್. ಟೇಕ್ ಕೇರ್.